ಇದು 74 ಅಸಹಜ ಸಾವಿನ ಬಗ್ಗೆ ಆ ನಮ್ಮ ಬಾಲನ್ ಸರ್ ಸುಮಾರು ಈಗ ಕೆಲವೊಂದಿಷ್ಟು ಒನ್ ಬೈ ಒನ್ ಕೆಲವು ಯೂಟ್ಯೂಬ್ ಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆ ಅದ್ರ ಏನು ಅದ್ರದ್ದು ಹಿನ್ನೆಲೆ, ಅದರ ಔಚಿತ್ಯ ಏನು, ಆ ಪೆಟಿಷನ್ ಔಚಿತ್ಯ ಏನು, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅದನ್ನ ಎಲ್ಲ ಸಂತ್ರಸ್ತರ ಪರವಾಗಿ ನಮ್ಮ ಬಾಲನ್ ಸರ್ ಪ್ರತಿನಿಧಿತ್ವವನ್ನ ಮಾಡ್ತಾ ಇದ್ದಾರೆ. ವಾದವನ್ನ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಆ ಸುಮಾರು ಜನ ನಮಗೂ ಕೂಡ ಅಂದ್ರೆ ಇದ್ರ ಬಗ್ಗೆ ಕೇಳಿದ್ರು. 74 ಅಸಹಜ ಧರ್ಮಸ್ಥಳದ್ದು ಅಂದ್ರೆ 2000ದಿಂದ 2014ರವರೆಗೆ ಆಲ್ಮೋಸ್ಟ್ ಈಗ 464 ಅಸಹಜ ಸಾವು ಒಂದ್ ಕಡೆ ಇದೆ. ಮತ್ತೆ ಇದೇನು 74 ಕೇಸು, ಇದೇನು ಹೊಸದ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ 74 ಈ 464ರಿಂದ ಭಿನ್ನ ಏನೂ ಅಲ್ಲ ಇವು. ಈ 74 ಕೇಸು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಫಿಲ್ಟರ್ಡ್. ಈ ಏನು 464 ಅಸಹಜ ಕೇಸ್ ಇದೆ, ಆಮೇಲೆ ಇವೆಲ್ಲವೂ ಕೂಡ 464 ಅಂತ ನಾವ್ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ದೇ ಆರ್ ಆಲ್ ಅಂದ್ರೆ ರಿಪೋರ್ಟೆಡ್ ಯುಡಿಆರ್ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್. ಈ 464ರಲ್ಲಿನೇ ನಾವು ಫಿಲ್ಟರ್ ಮಾಡಿದಾಗ ಡಾಕ್ಯುಮೆಂಟೇಶನ್ಸ್ ಸಿಕ್ಕಿದ್ದು ಏನು ಅಂತ ಹೇಳಿದ್ರೆ, ಅದರಲ್ಲಿ ನಾವು ಶವವನ್ನ ಹೂತು ಹಾಕಿದೀವಿ ಅಂತ ಪಂಚಾಯತಿದವ್ರು ಹೇಳ್ತಾರೆ, ಆದ್ರೆ ಎಲ್ಲಿ ಹೂತು ಹಾಕಿದೀವಿ ಅಂತ ಹೇಳಲ್ಲ. ಅದು ಕಾನೂನು ಬಾಹಿರ, ನಿಯಮ ಬಾಹಿರ. ಆ ನಂತರ ಆ ಶವಗಳು ಏನಿದೆ ಅವು ಎಲ್ಲವೂ ಕೂಡ ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್. ಈ 464ರಲ್ಲಿ ಕ್ಲೇಮ್ಡ್ ಕೂಡ ಇದೆ ಅದರಲ್ಲಿ. ಅಂದ್ರೆ ಕೆಲವೊಂದಿಷ್ಟು ಜನ ಬಂದು ಊರಲ್ಲಿನೇ ಆಗಿದೆ, ಹಾವು ಕಚ್ಚಿ ಸತ್ತಿದ್ದಿದೆ, ಈ ತರ ಎಲ್ಲಾ ಸೇರಿ ಇದೆ ಅದರಲ್ಲಿ 464. ಬಟ್ ಇದು 74 ಏನಿದೆ ಇವು ಅನ್ಕ್ಲೇಮ್ಡ್. ಬರೀ 74ನ ಸಾರಿ, ವೆರಿ ಸಾರಿ, ಬರೀ ಅನ್ನಕ್ ಬರೋದಿಲ್ಲ ಇದ್ರಲ್ಲಿ. 74 ಅಂದ್ರೆ ಇಟ್ಸ್ ಹ್ಯೂಜ್ ನಂಬರ್. 74ಕ್ಕಿಂತನೂ ಜಾಸ್ತಿ ಇದೆ. ಬಟ್ ಅಂದ್ರೆ ಒಂದು ದಿನದಲ್ಲಿ 4 ಶವಗಳು ಒಂದೇ ದಿನ ಸಿಕ್ಕಿದೆ. ಒಂದೇ ದಿನ 4, ಒಂದೇ ದಿನ 3, ಒಂದೇ ದಿನ 4 ಅವುಗಳು ಕೂಡ ಇದೆ. ಬಟ್ ಅವು ಪಂಚಾಯಿತಿಯಲ್ಲಿ ಡಾಕ್ಯುಮೆಂಟ್ ಆಗಿ ಸಿಕ್ಕಿಲ್ಲ. ಹುಡುಗಿದ್ರೆ ಸಿಗ್ಬೋದು. ಇನ್ನು ನಮಗೆ ಲಿಮಿಟೆಡ್ ಅವೈಲೇಬಲ್ ರಿಸೋರ್ಸ್ ಮೂಲಕ, ಅಂದ್ರೆ ಬಾಲನ್ ಸ್ಟಡಿ ಮಾಡಿದ್ದು, ಅಂದ್ರೆ ಎಲ್ಲರೂ ಅಂದ್ರೆ ಏನಂತ ಹೇಳಿದ್ರೆ ಇದು ಒಂದು ಪ್ರೊಸೆಸಿಂಗ್ ಅಂತ ಇರ್ತದಲ್ಲ, ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ ವಿಚ್ ಆರ್ ಡಾಕ್ಯುಮೆಂಟೆಡ್. ಈಗ ಪ್ರಶ್ನೆ ಬರೋದು, ಆ 74 ಶವಗಳನ್ನ ನೀವು ಹೂತಿದ್ದೀರಲ್ಲಪ್ಪ, ಎಲ್ಲಿ ಹೂತಿದ್ದೀರಿ? ಆಮೇಲೆ ಯಾಕೆ ಸತ್ತರು? ಆ ನಂತರ ಸಾಯೋದಕ್ಕೆ ಕಾರಣ ಏನು? ಇವ್ರು ಹೇಳೋದು ಇಲ್ಲಿ ಮೋಕ್ಷಕ್ಕಾಗಿ ಬಂದ್ ಸಾಯ್ತಾರೆ ಅಂತ. ಬಟ್ ಅದಕ್ಕೆ ವ್ಯಾಲಿಡ್ ರೀಸನ್ ಏನಿದೆ ಅದರಲ್ಲಿ? ಸುಮ್ನೆ ಹೆಂಗ ಸತ್ರು, ಮೋಕ್ಷಕ್ಕಾಗಿ ಸತ್ರು ಅಂತ ಹೇಳಕ್ ಬರುದಿಲ್ಲ. ಆಯ್ತು, ಈಗ ಒಂದೆಲ್ಲ ಒಂದು ಡೆಡ್ ಬಾಡಿ ಕಾಣ್ತದೆ, ಮೋಕ್ಷಕ್ಕಾಗಿ ಸತ್ಬಿಟ್ರು ಅಂತ ಹೇಳಿದ್ರೆ ಒಪ್ಕೊಳಕ್ಕಾಗತ್ತ? ಕಾನೂನು ಒಪ್ಕೊಳ್ಳಲ್ಲ. ಆ ನಂತರ ಕೆಲವು ಈ 74 ಏನಿದೆಯಲ್ಲ, ಅವು ಹೈಲಿ ಡೌಟ್ಫುಲ್ ಕೇಸಸ್. ಅಂದ್ರೆ ಅವು ಆತ್ಮಹತ್ಯೆ ಅಲ್ಲ, ಅವು ಕೊಲೆಗಳೇ ಇರಬಹುದು ಅನ್ನುವಂತ ಒಂದು ಶಂಕೆ. ಇಲ್ಲಿ ನೋಡಿ, ಇಲ್ಲಿ ನಾವು ಯಾರು ಕೂಡ ಇದು ಕೊಲೆನೆ ಅಂತ ಹೇಳಕ್ ಅಧಿಕೃತವಾಗಿ ನಮ್ಗೆ ಹೇಳಕ್ ಬರುದಿಲ್ಲ. ಯಾಕಂದ್ರೆ ವಿ ಆರ್ ನಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ನಾವಲ್ಲ. ಇಲ್ಲಿ ಬಾಲನ್ ಸರ್ ಆರ್ಗ್ಯುಮೆಂಟ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಸಂತ್ರಸ್ತರ ಪರವಾಗಿ ಕುಸುಮಾವತಿ ಸಲ್ಲಿಸಿದಂತ ಅರ್ಜಿಯ ಪರವಾಗಿ ಬಾಲನ್ ಸರ್ ಆರ್ಗ್ಯೂ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಅದು ಎಲ್ಲವೂ 74 ಕೇಸುಗಳಿಗೆ ಪ್ರತ್ಯೇಕ FIR ಗಳನ್ನ ಹಾಕ್ಲೇಬೇಕು. ಯಾಕಂತ ದಟ್ ಈಸ್ ದ ರೂಲ್. ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ನಂತರ ಬಾಲನ್ ಸರ್ ಇನ್ನೂ ಅನೇಕ ಸೈಟೇಷನ್ಸ್ ಗಳನ್ನ ಬಾಲನ್ ಸರ್ ಕೊಟ್ಟಿದ್ದಾರೆ. ಸೀನ್ ಆಫ್ ಕ್ರೈಮ್ ಬೇರೆ ಬೇರೆ ಇದ್ದಾಗ, ಬೇರೆ ಬೇರೆ ಟೈಮ್ ನಲ್ಲಿ ಇದ್ದಾಗ ನೀವು ಪ್ರತ್ಯೇಕ
ಯಾಕೆ ದ ಕಾಸ್ ಆಫ್ ಡೆತ್ ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಇವ್ರು ಇನ್ವೆಸ್ಟಿಗೇಷನ್ ಮಾಡಿಯೇ ಇಲ್ಲ. ಆ ನಂತರ ಈ 12 ವರ್ಷಗಳಲ್ಲಿ 464 ಅಸಹಜ ಸಾವು ಏನಿದೆಯಲ್ಲ, ಇಡೀ ದೇಶಕ್ಕೆ ಒಂದು ಎವರೇಜ್ ಇದೆ ಅಸಹಜ ಸಾವು ಎಷ್ಟಾಗುತ್ತೆ ಅಂತ ಹೇಳ್ಕೊಂಡು. ಇವು ಎಲ್ಲಾ ನಡೆದಿದ್ದು ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ 464 ಇದೆಯಲ್ಲ, ಇಟ್ ಈಸ್ 28 ಟೈಮ್ಸ್ ಮೋರ್ ದ್ಯಾನ್ ಅ ನ್ಯಾಷನಲ್ ಎವರೇಜ್. ರಾಷ್ಟ್ರೀಯ ಸರಾಸರಿಗಿಂತ 28 ಪಟ್ಟು. 1 ಪಟ್ಟು ಅಂದ್ರೆ ಡಬಲ್ ಆಯ್ತು. ಈಗ 1ಕ್ಕೆ 10 ಪಟ್ಟು ಅಂದ್ರೆ 10, 1 ನಂಬರ್ ಇದ್ದದನ್ನ 10 ಅಂತ ಹೇಳಿದ್ರೆ 10 ಪಟ್ಟು ಅಂತ ಆಯ್ತು ಅಲ್ವಾ? ಇದು 10 ಪಟ್ಟಲ್ಲ, 20 ಪಟ್ಟಲ್ಲ, 28 ಪಟ್ಟು. ರಾಷ್ಟ್ರೀಯ ಒಂದು ಸರಾಸರಿ ಇದೆ. ಇಡೀ ರಾಷ್ಟ್ರದಲ್ಲಿ ಅಸಹಜ ಸಾವುಗಳು ಎಷ್ಟಾಗುತ್ತೆ 1 ವರ್ಷಕ್ಕೆ ಅಂತ ಹೇಳಿ ಒಂದು ಸರಾಸರಿ ಇದೆ. ಧರ್ಮಸ್ಥಳದಲ್ಲಿ ಆಗಿದ್ದು ರಾಷ್ಟ್ರೀಯ ಸರಾಸರಿಗಿಂತ 28 ಟೈಮ್ಸ್ ಮೋರ್ ದ್ಯಾನ್ ದ ನ್ಯಾಷನಲ್ ಅವರೇಜ್ ಆಫ್ ಅನ್ಯಾಚುರಲ್ ಡೆತ್ಸ್. ಇದಕ್ಕೆ ಕಾರಣ ಏನು? ಹೇಗೆ ಸತ್ತು? 2 ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಪ್ರತ್ಯೇಕ FIR ಗಳನ್ನೇ ಹಾಕ್ಬೇಕು ಅಂತ ಹೇಳಿದ್ರೆ, ಒಂದು ಮಗು 16 ವರ್ಷದ ಬಾಲಕಿ, ಶಿ ಇಸ್ ಅ ಮೈನರ್. ಆ ಬಾಲಕಿ ಇವರು ಪೊಲೀಸ್ ರಿಪೋರ್ಟ್ ನಲ್ಲಿ ಬರೀತಾರೆ, ಅಂದ್ರೆ ಕಾಸ್ ಆಫ್ ಡೆತ್ ಬರೀತಾರೆ. ಫಸ್ಟ್ ಡೇ ಸಿಕ್ಕ ತಕ್ಷಣನೇ ಡೆತ್ ಬೈ ಪಾಯ್ಸನ್ ಅಂತ ಬರೀತಾರೆ. ಅಂದ್ರೆ ವಿಷ ಸೇವಿಸಿ ಈ ಬಾಲಕಿ ಸತ್ತಿದ್ದಾಳೆ ಅಂತ ಹೇಳಿ. ಸಿಕ್ಕಿದ್ದೆಲ್ಲಿ? ಧರ್ಮಸ್ಥಳ ಲಾಡ್ಜಲ್ಲಿ. ಆ ನಂತರ ಪೋಸ್ಟ್ ಮಾರ್ಟಮ್ ನೋಡಿದ್ರೆ ನೋ ಪಾಯ್ಸನ್ ಫೌಂಡ್ ಇನ್ ದ ಗಟ್ ರೀಸನ್ ಅಂತ ಬರ್ತದೆ. ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗುತ್ತೆ. ಇದನ್ನ ನಾನು ಸ್ವಲ್ಪ ವಿವರಿಸಿ ಹೇಳ್ತೀನಿ. ಯಾವುದೇ ವ್ಯಕ್ತಿ, ಹುಡುಗ ಹುಡುಗಿ, ಪುರುಷ ಸ್ತ್ರೀ ಯಾರೇ ಇದ್ರು ಕೂಡ, ಒಂದು ಶವ ನೀರಲ್ಲಿ ಬಿದ್ದಾಗ ನೀರಲ್ಲಿ ಸಿಗ್ತದೆ. ಐಡೆಂಟಿಫೈ ಆಗೋದು ನೀರಲ್ಲಿ, ಕೆರೆನೋ ಬಾವಿನೋ ಹೊಳೆನೋ ನೀರಲ್ಲಿ ಸಿಗ್ತದೆ. ನೋಡಿದ ತಕ್ಷಣ ಎಲ್ರಿಗೂ ಏನ್ಸುತ್ತೆ, ನೀರಲ್ಲಿ ಅಂದ್ರೆ ನೀರಲ್ಲಿ ಬಿದ್ದು ಸತ್ತಿರಬಹುದು ಅಂತ. ಬಟ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ಶವ ಬೇರೆ ಎಲ್ಲೋ ಅದನ್ನ ಕೊಂದು, ಆ ವ್ಯಕ್ತಿಯನ್ನ ಕೊಂದು ನೀರಲ್ಲಿ ಹಾಕಿದಾರೋ ಅಥವಾ ಮೂಳೆಗೆ ಸತ್ತಿದೆಯೋ ಅಂತ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಬರ್ನ್ ಆಗಿ ಸತ್ತಿದ್ದು ನೋಡಿದ ಕೂಡ ಈಗ ಅಯ್ಯೋ ಇದು ಸುಟ್ಟು ಹೋಗಿದೆ ಅಂದ್ರೆ ಬರ್ನ್ ಆಗಿದ್ದ ಕೇಸ್ನಲ್ಲಿ ಸತ್ತ ಮೇಲೆ ಸುಟ್ಟಿದಾರೋ ಅಥವಾ ಸುಟ್ಕೊಂಡು ಸತ್ತಿದ್ಯೋ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಬರ್ನ ಸುಟ್ಕೊಂಡು ಸತ್ತಿದ್ರೆ ಗಟ್ ರೀಸನ್ ಅಲ್ಲಿ ಸ್ಮೋಕ್ ಇರ್ತದೆ, ಸತ್ತ ಮೇಲೆ ಉಸಿರು ನಿಂತಿರ್ತದೆ. ಹಿಂಗಾಗಿ ನೋ ಕ್ವಶನ್ ಆಫ್ ಎಂಟ್ರಿ ಆಫ್ ಸ್ಮೋಕ್ ಇನ್ ಟು ದಿ ಗಟ್ ರೀಸನ್. ಮೂಗಿನ ಒಳಗಡೆ ಸ್ಮೋಕ್, ಉಸಿರು ನಿಂತ ಮೇಲೆ ಒಳಗಡೆ ಸ್ಮೋಕ್ ಹೋಗಿರಲ್ಲ, ಬ್ಲ್ಯಾಕ್ ಸೂಟ್ ಇರ್ತದೆ. ಒಂದು ವೇಳೆ ಸುಟ್ಕೊಂಡು ಸತ್ತಿದ್ರೆ ಆ ಸಾಯಬೇಕಾದ್ರೂ ಕೂಡ ಉಸಿರು ಹೋಗಿರ್ತದೆ, ಅವಾಗ ಸ್ಮೋಕ್ ಹೋಗಿರ್ತದೆ ಒಳಗಡೆ, ಅವಾಗ ಗೊತ್ತಾಗುತ್ತೆ ಇಟ್ ಈಸ್ ಡೆತ್ ಡ್ಯೂ ಟು ಬರ್ನಿಂಗ್ ಅಂತ. ಸತ್ತ ಮೇಲೆ ಸುಟ್ಟು ಹಾಕಿದ್ರೆ ಒಳಗಡೆ ಸ್ಮೋಕ್ ಪಾರ್ಟಿಕಲ್ಸ್ ಇರೋದಿಲ್ಲ. ಹಿಂಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರೆ ಗೊತ್ತಾಗುತ್ತೆ. ಈಗ ನೋಡಿ ನಾನು ಬರ್ತೀನಿ, ಆ ಬಾಲಕಿ ನಂಬರ್ ಏನೋ ಮೇ ಬಿ ಕ್ರೈಮ್ ನಂಬರ್ 111 ಇರಬಹುದು ಆಫ್ 2010 ಮೇ ಬಿ. ಅದರಲ್ಲಿ ಪೊಲೀಸ್ ರಿಪೋರ್ಟ್ ಏನ್ ಬರೀತಾರೆ, ಡೆತ್ ಬೈ ಪಾಯ್ಸನ್, ಅಂದ್ರೆ ಆ ಹುಡುಗಿ ವಿಷ ಕುಡಿದು ಸತ್ತಿದೆ ಅಂತ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇಲ್ವೇ ಇಲ್ಲ. ಪೋಸ್ಟ್ ಮಾರ್ಟಮ್ ನಲ್ಲಿ ಪಾಯ್ಸನ್ ಇಂತ್ರ ಸತ್ತಿದಾಳೆ ಅಂತ ಇಲ್ವೇ ಇಲ್ಲ ಅದರಲ್ಲಿ. ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತಲ್ಲ. ಇದು ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ. ಆ ಹುಡುಗಿನ ಕೊಂದು ಸತ್ತ ಮೇಲೆ ಆ ಬಾಲಕಿಯ ಶವದ ಬಾಯಿಯ ಒಳಗಡೆ ವಿಷವನ್ನ ಸುರಿದಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರೈಮಾ ಫೇಸಿ ನೋಡಕ್ಕೆ, ಮೇಲ್ನೋಟಕ್ಕೆ ಕಾಣಬೇಕಲ್ಲ. ಈಗ 10 ಜನ ಸೇರ್ಬಿಡ್ತಾರೆ, ಯಾರಾದ್ರೂ ನೋಡ್ತಾರೆ. ಈಗ ಆಂಬುಲೆನ್ಸ್ ಅಲ್ಲಿ ತಗೊಂಡು ಹೋಗೋನ್ ನೋಡ್ತಾನೆ, ಅಥವಾ ಪೊಲೀಸರು, ಓ ನೋಡಿ ಬಾಯಲ್ಲಿ ವಿಷದ ವಾಸನೆ ಬರ್ತಾ ಇದೆ, ವಿಷದ ಘಾಟ್ ಬರ್ತಾ ಇದೆ, ವಿಷ ಕುಡಿದು ಸತ್ಲು.
ಧರ್ಮಸ್ಥಳದ ಬದಲು ಮೋಕ್ಷ ಸಿಗ್ಬೇಕಾಗಿತ್ತು, ಮೋಕ್ಷಕ್ಕೋಸ್ಕರ ವಿಷ ಕುಡಿದು ಸತ್ಲು ಅಂತ ಇವ್ರ ನ್ಯಾರೇಷನ್ ಇದು. ಧರ್ಮಸ್ಥಳದ ಪ್ರಭಾವಿಗಳ ಹುಟ್ಟು ಹಾಕಿದಂತ ನ್ಯಾರೇಷನ್. 16 ವರ್ಷದ ಹುಡುಗಿ, ಜೀವನ ಏನು ಅಂತಾನೆ ಗೊತ್ತಾಗಿರಲ್ಲ, ಜೀವನಕ್ಕೆ ಮೋಕ್ಷ ಬೇಕು ಅಂತ ಸಾಯ್ತಾಳ. ಮತ್ತೆ ಯಾಕೆ ಕೊಂದಿತ್ತು, ಹೆಂಗೆ ಕೊಂದವ್ರು ಯಾರು, ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ. ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಇದ್ರೆ ಪ್ರತ್ಯೇಕ FIR ಆಗಲೇಬೇಕು. ಅದು ಈ ದೇಶದ ಕಾನೂನು ಹೇಳುತ್ತೆ. ಈ ರೀತಿ 74 ಇದೆ. ಇನ್ನೊಂದು ಆಸಿಡ್ ಹಾಕೊಂಡು ಸತ್ತಂತ ಮಹಿಳೆ ಇದಂದ್ರೆ ಇವ್ರು ಹಬ್ಸಿದ್ದು ಎಲ್ರು ನೋಡಿದ್ದಾರೆ. ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಸರ್, ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಒಬ್ರು ಆಟೋ ಡ್ರೈವರ್. ಹೌದು ಹೌದು. ಆಮೇಲೆ ಚಿನ್ನಯ್ಯನು ಕೂಡ ಹೇಳಿದ್ದಾನೆ. ಚಿನ್ನಯ್ಯ ಹೇಳೋದು ಬಿಟ್ಟು ಸ್ಥಳೀಯರು ಹೇಳಿದ್ದಾರೆ. ಈಗ ಹೇಳ್ತಾರೆ ಚಿನ್ನಯ್ಯ ಸುಳ್ಳು ಹೇಳ್ಬಿಡ ಅಂದ್ರೆ ಹೆದರ್ಸಿದ್ರು, ಇದ್ರು ಮಾಡಿದ್ರು ಅಂತ. ಇವ್ರು ಕಟ್ಟು ಕತೆ ಇವೆಲ್ಲ. ಅನೇಕ ಸ್ಥಳೀಯರು ನೋಡಿದ್ದಾರೆ. ಆ ಮಹಿಳೆ ಅರೌಂಡ್ 30 ಇಯರ್ಸ್ ಇರಬಹುದು. ಮೈಸೂರು ಸಿಲ್ಕ್ ಸಾರಿ ಹಾಕೊಂಡಿದ್ಲು. ಅವಳು ಸತ್ತಾಗನು ಕೂಡ ಅವಳು ಮುಖದ ಮೇಲೆ ಹೊಗೆ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಆಸಿಡ್ ಸುರಿದಿದ್ರು. ಆಸಿಡ್ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡವ್ರು ಎಲ್ಲಾದ್ರೂ ತೋರಿಸ್ರಿ ಇಡೀ ಜಗತ್ನಲ್ಲಿ ನನಗೆ. ಆಸಿಡ್ ಹಾಕೊಂಡು ಯಾರಾದ್ರೂ ಸಾಯ್ತಾರೇನ್ರಿ? ಇವರು ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಆಸಿಡ್ ಹಾಕಿರ್ತಾರೆ. ಯಾರು ಹಾಕಿದವ್ರು, ಕೊಂದವ್ರು ಯಾರು, ಯಾಕೆ ಕೊಂದ್ರು, ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ FIR ಆಗ್ಲೇಬೇಕು. ಈ ತರ 74 ಫಿಲ್ಟರ್ ಇನ್ನೂ ಜಾಸ್ತಿ ಇರ್ಬೋದು. 74 ಇಷ್ಟೇ ಅಲ್ಲ, ಇಟ್ ಈಸ್ ನಾಟ್ ಲಿಮಿಟೆಡ್ ಓನ್ಲಿ ಟು 74 ಕೇಸಸ್. ಇಟ್ ಮೇ ಎಕ್ಸ್ಟೆಂಡ್ ಇವನ್ ಮೋರ್. ಹಿಂಗಾಗಿ ಅದರ ಬಗ್ಗೆ ಕುರಿತಾದಂತ ಇರುವಂತಹ ಈ ಒಂದು PIL ಸಾರ್ವಜನಿಕ ಹಿತಾಸಕ್ತಿಯನ್ನ ಅತ್ಯಂತ ಕೂಲಂಕುಷವಾಗಿ ಈ ಅಧ್ಯಯನ ಮಾಡಿದಂತ ಬಾಲನ್ಸರು ಇದನ್ನ ಪ್ರತಿನಿಧಿಸ್ತಾ ಇದ್ದಾರೆ. 3ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ಒನ್ಸ್ ಅಗೇನ್. ಯಾಕಂತ ಹೇಳಿದ್ರೆ ನೋಡಿ, ಶಾಕಿಂಗ್ ಏನಂತ ಹೇಳಿದ್ರೆ ಇದರಲ್ಲಿ ಸರ್ಕಾರಿ ವಕೀಲರು ಆಕ್ಚುಲಿ ಅಭಿಷೇಕ್, ಒಂದ್ ಕಡೆ ಏನಾದ್ರು ಒಂದು 4 ನಾಯಿ ಏನಾದ್ರು ಸತ್ತು ಬಿದ್ದಿದ್ರೆ ತಕ್ಷಣ ಎಲ್ಲರೂ ಸೇರ್ತಾರೆ ಇಲ್ಲ? ಯಾಕೆ ಸತ್ತು? 4 ನಾಯಿ ಸತ್ತಿದಾವೆ, ಟಿವಿಯಲ್ಲಿ ಬರ್ತದೆ. ಮಹಿಳಾ ಅದು ಪ್ರಾಣಿ ದಯಾ ಸಂಘದವ್ರು ಬರ್ತಾರೆ, ಇನ್ಯಾರೋ ಬರ್ತಾರೆ, ತನಿಖೆ ಮಾಡ್ರಿ ಅಂತ ಹೇಳ್ತಾರೆ. ಆಗ್ತದಿಲ್ಲ. 4 ನಾಯಿಗಳು ಸತ್ರೆ, ಮಂಗಗಳು ಸತ್ರೆ 74 ಶವಗಳು ಅವತ್ತಿಂದ ಅವತ್ತನೇ ಹೂತ್ ಹಾಕಿದ್ದಾರೆ. ಅಂದ್ರೆ ಕನ್ಫ್ಯೂಷನ್ ಆಗ್ಬೇಡಿ, ಒಂದೇ ದಿನ 74 ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ತಿಂಗಳಲ್ಲಿ, ಬೇರೆ ಬೇರೆ ದಿನಗಳಲ್ಲಿ ಈ 74 ಶವಗಳನ್ನ ಅವತ್ತಿಂದ ಅವತ್ತೇ ಅಥವಾ ನೆಕ್ಸ್ಟ್ ಡೇ. ಫಾರ್ ಎಕ್ಸಾಂಪಲ್ ರಾತ್ರಿ ಸಿಕ್ತಾ ಅಂದ್ರೆ ನೆಕ್ಸ್ಟ್ ಡೇ. ಕಾನೂನು ಪ್ರಕಾರ ನೀವು ಅದನ್ನ ಫೋಟೋಸ್ ತಗೊಂಡು ಸಂಬಂಧಪಟ್ಟಂತವರಿಗೆ ಪಬ್ಲಿಸಿಟಿ ಮಾಡ್ಬೇಕಾದನ್ನ ಪೊಲೀಸ್ ಸ್ಟೇಷನ್ ಮುಖಾಂತರ, ರೇಡಿಯೋ ಮುಖಾಂತರ, ಪತ್ರಿಕೆಗಳ ಮುಖಾಂತರ. ನೋಡಿ ಇಂತ ಶವ ಸಿಕ್ಕಿದೆ, ಅದ್ರ ಭಿತ್ತಿ ಪತ್ರಗಳನ್ನ ಅಂಟಿಸ್ಬೇಕು. ಮೊನ್ನೆ ಕಾಶಿಗೆ ಹೋದಾಗ ನಾನು ಅದನ್ನ ತೋರಿಸಿದ್ದೀನಿ. ನಾ ಇನ್ನೊಂದು ನಿಮ್ಗೆ ಕಳಿಸ್ತೇನೆ, ಅಸಹಜ ಸಾವು ಆದ್ರೆ ಏನ್ ಮಾಡ್ಬೇಕು ಅಂತ. ಏನೂ ಇಲ್ಲ, ಹುಡುಕೋ ಪ್ರಯತ್ನನೂ ಮಾಡಿಲ್ಲ. ಲಾಡ್ಜಿಂಗ್ ನಲ್ಲಿ ಸಿಕ್ಕಿದ್ದು ID ಕಾರ್ಡ್ ಕೊಟ್ಟೆ ಬಂದಿರ್ತಾರಲ್ಲ, ಇದ್ದೇ ಇರ್ತದೆ. ಆ ನಂತರ ನಾನು ಇನ್ನೊಂದು ಅವನಿಯಾನ ಚಾನಲ್ದಲ್ಲಿ ಹೇಳಿದ್ದೆ, ಅನಲೈಸ್ ಮಾಡಿ ತೋರಿಸಿದ್ವಿ. ಬಹುಶಃ ತಾವು ಇದ್ರಿಕ್ಕಂತ, ನಾವು ಜಯಂತ್ ಅವರು ಆ ರಿಪೋರ್ಟ್ ಗಳನ್ನ ಇವರೇ ಕೊಟ್ಟಿದ್ದ. ನಾವ್ ಯಾರು ಬಾಯಿ ಸುಮ್ಮನೆ ಏನೋ ಹೇಳ್ತಾ ಇಲ್ಲ. ಪಂಚಾಯತಿ ಕೊಟ್ಟಂತಹ ರೆಸಿಪ್ಟ್ಗಳಲ್ಲಿ ಮತ್ತು ಪೊಲೀಸ್ ನೋಟ್ ಅಲ್ಲಿ, ಪೊಲೀಸ್ ಬರೆದಂತಹ ನೋಟ್, ಬೆಳ್ತಂಗಡಿಗೆ ಅಂದ್ರೆ ತುಂಬಾ ಘಾಟು, ಬಾಯಲ್ಲಿ ಘಾಟು, ವಿಷದ ಘಾಟು ಬರ್ತಾ ಇತ್ತು. ಒದ್ದಾಡ್ತಾ ಇದ್ದ ವ್ಯಕ್ತಿ, ಅವನನ್ನ ನಾವು ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ವು. ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಬೆಳ್ತಂಗಡಿ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ವು. ನಡು ರಸ್ತೆಯಲ್ಲಿ ಸತ್ತು ಬಿಟ್ಟ ಅಥವಾ ಸತ್ತು ಹೋದ್ಲು. ಅದಾದ ನಂತರ ನಾವು ಸೀದಾ KS ಮೆಡಿಕಲ್ ಹಾಸ್ಪಿಟಲ್ ತಗೊಂಡು ಹೋದ್ವಿ. ಅಲ್ಲರಿ, ಒದ್ದಾಡ್ಬೇಕಾದ್ರೆ ಯಾವ ಊರು ಅಂತ ಕೇಳಲ್ವಾ? ಈಗ ಒಂದು ಆಕ್ಸಿಡೆಂಟ್ ಆಗಿರ್ತೈತ್ರಿ ರಸ್ತೆಯಲ್ಲಿ. ಪಾಪ ಆಕ್ಸಿಡೆಂಟ್ ಆದಾಗ ಬಿದ್ದವನಿಗೆ ಫಸ್ಟ್ ನಾವ್ ಏನ್ ಕೇಳ್ತೇವೆ ಹೇಳಿ? ಅವ್ನಿಗೆ ಫಸ್ಟ್ ಏಡ್ ಮಾಡಕ್ ನೋಡ್ತಿದ್ವಿ, ನೀನ್ ಯಾವ ಊರು, ನಿಂದ ಅಡ್ರೆಸ್ ಏನು, ID ಕಾರ್ಡ್ ನೋಡ್ತೀವಿಲ್ಲ ನಾವು. ರೋಡ್ ಆಕ್ಸಿಡೆಂಟ್ ನಲ್ಲಿ ಫಸ್ಟ್ ನಾವು ಮಾಡೋದೇನು? ಅವ್ನ್ ಸಾಯ್ತಾ ಇದ್ದಾನೆ ಅಥವಾ ಗಂಭೀರ ಗಾಯ ಆಗಿದೆ ಅಥವಾ ಸಿಂಪಲ್ ಗಾಯ ಆಗಿದೆ ಅಂತ ಹೇಳಿದ್ರು ಕೂಡ ಅವ್ನ ಅಡ್ರೆಸ್ ತೆಗೆದುಕೊಡ್ತೀವಿ. ಆಂಬುಲೆನ್ಸ್ ನಲ್ಲಿ ಒದ್ದಾಡ್ತಾ ಇದ್ದಾನೆ ಅಂತ ಬರೀತಾರೆ ಇವರು. ಒದ್ದಾಡುತ್ತಿರುತ್ತಾನೆ,
ಮತ್ತೆ ಯಾಕಪ್ಪ ನೀವು ಅವ್ರ ರಿಲೇಟಿವ್ಸ್ ಹೇಳಿಲ್ಲ, ಕರೆಸ್ಲಿಲ್ಲ? ಹ್ಮ್ ಸೀದಾ ಕೇಸ್ ಮೆಡಿಕಲ್ ಹಾಸ್ಪಿಟಲ್ ಹೋಗೋದು, ಅನಾಥ ಶವ ಅಂತ ಹೇಳೋದು, ಹೂತ್ ಹಾಕಿದ್ರಿ. ಎಲ್ಲಿ ಹೂತ್ ಹಾಕಿದ್ರಿ? ಹೂತ್ ಹಾಕಿದ್ರೋ ಇಲ್ಲೋ, ಅಥವಾ ಬರೀ ಕೇಸ್ ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಹೋಗಿ ಅಲ್ಲೇ ಬಿಟ್ಬಿಟ್ರ? ಏನ್ ಮಾಡಿದ್ರಿ ಅದನ್ನ, ಶವನ್ನ? ಹ್ಮ್ ಹ್ಮ್ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಹ್ಮ್ ವಿಚಾರಣೆ ಸುಮಾರು ಹ್ಮ್ ಕಡೆ ಹ್ಮ್ ಇದೆ. ಇದಕ್ಕೆ ಏನಂತ ಹೇಳ್ತಾರಂದ್ರೆ ಹ್ಮ್ ಪ್ಯಾಟರ್ನ್ ಅಂತಾರೆ, ಹ್ಮ್ ಮೋಡಸ್ ಆಪರಂಡಿ, ಮೋಡ್ ಆಫ್ ಆಪರೇಷನ್. ಹ್ಮ್ ಮೊನ್ನೆ ಬಂಗ್ಲೆಗ ಗುಡ್ಡೆಯಲ್ಲಿ ಸಿಕ್ಕಾಗ ಕೂಡ ಏನಂತ ಟಿವಿನಲ್ಲೆಲ್ಲ ಪ್ರಚಾರ ಮಾಡಿದ್ರು ಹೇಳಿ ಇವರು? ಅಲ್ಲಿ ಹಾ ವಿಷದ ಬಾಟ್ಲಿ ಇತ್ತು ಹ್ಮ್ ಹ್ಮ್ ಅಲ್ವಾ? ಹ್ಮ್ ಹ್ಮ್ ಎಲ್ಲ ಕಡೆನು ಅಲ್ಲಿ ಹ್ಮ್ ವಿಷದ ಬಾಟ್ಲಿ ಇತ್ತು. ಅಂದ್ರೆ ಇವ್ರದ್ದು ಏನಂತಿದ್ದಾರೆ, ಒಂದೇ ಅಜೆಂಡಾ, ಒಂದೇ ನ್ಯಾರೇಷನ್. ಹ್ಮ್ ಅಲ್ಲ, ವಿಷದ ಬಾಟ್ಲಿ ಇತ್ತು ಅಂತ ಹೇಳುವಂಥವ್ರು ಅದೇ ಜಾಗದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಈ ಮಾಟ ಮಂತ್ರದ ವಸ್ತುಗಳು ಸಿಕ್ಕಿದ್ವು ಅನ್ನೋದನ್ನ ಯಾಕೆ ಹೇಳಲ್ಲ ಸರ್? ಹಾ, ಅಂದ್ರೆ ಇವ್ರಿಗೆ ಏನಂತ ಹೇಳಿದ್ರೆ, ಹ್ಮ್ ಈಗ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಈ ಹ್ಮ್ ಪ್ರಕರಣದ ಬಗ್ಗೆ ಅಂತ ಹೇಳಿದ್ರೆ, ಹ್ಮ್ ಅವರು ಅವರದೇ ಆದಂತಹ ನ್ಯಾರೇಷನ್ ಗಳನ್ನ, ಅವರ ಹ್ಮ್ ಕಟ್ಟುಕತೆಗಳನ್ನ ಹ್ಮ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಟಿವಿ ಚಾನಲ್ ಮುಖಾಂತರ. ವೆರಿ ಸಿಂಪಲ್ ಆಗಿ ಹೇಳೋದಂದ್ರೆ, ಕರೆಕ್ಟ್ ಸರ್. ಅವರು ಕಟ್ಟಿದಂತಹ ಕತೆಗಳನ್ನ ಟಿವಿ ಚಾನಲ್ಗಳ ಮುಖಾಂತರ ಹ್ಮ್ ಅವರದೇ ಆದಂತಹ ಎಂಜಲು ಬುರುಕ ಹ್ಮ್ ಏಜೆಂಟ್ ಗಳನ್ನ ಟಿವಿ ಚಾನಲ್ ನಲ್ಲಿ ಕಳಿಸಿ, ಹ್ಮ್ ಆ ಟಿವಿ ಚಾನಲ್ಗಳಿಗೂ ದುಡ್ಡೆಲ್ಲ ಲಂಚ ಕೊಟ್ಟು ತಿನ್ನಿಸಿ, ಹ್ಮ್ ಅವರು ಕಟ್ಟಿದಂತಹ ಕತೆಗಳನ್ನ, ಕಟ್ಟುಕತೆಗಳನ್ನ, ಹ್ಮ್ ನ್ಯಾರೇಷನ್ಸ್ ಗಳನ್ನ ಹ್ಮ್ ಸೇಲ್ ಮಾಡ್ತಾ ಇದ್ದಾರೆ. ಓ ಹಿಂಗೆ ಇದು ಅಂತ ಹೇಳ್ಕೊಂಡು, ಹ್ಮ್ ವಾಸ್ತವತೆ ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು. ಹ್ಮ್ ಹ್ಮ್ ಬಟ್ ಏನಂತ ಹೇಳಿದ್ರೆ, ಹ್ಮ್ ಒಂದು ಪ್ಯಾಟರ್ನ್ ಗೊತ್ತಾಗಿದೆ. ಹ್ಮ್ ಹೌದು ಸರ್. ಪ್ಯಾಟರ್ನ್ ಎಲ್ಲೇ ನೋಡಿ ನೀವು, ಹ್ಮ್ ವಿಷದ ಬಾಟ್ಲು ಸಿಕ್ತು, ಹ್ಮ್ ಅದರ ಜೊತೆಗೆ ಹ್ಮ್ ಹಗ್ಗನೂ ಸಿಗ್ತದೆ. ಹ್ಮ್ ಎಲ್ಲ ಕಡೆ ನೀವು ನೋಡಿ ನೀವು. ಹ್ಮ್ ಹ್ಮ್ ಅಂದ್ರೆ ಹಗ್ಗ ಯಾವಾಗ ಬಿಟ್ಕೊಂಡ್ರು, ಹ್ಮ್ ಆ ನಂತರ ವಿಷ ಯಾವಾಗ ಸೇವಿಸಿದ್ರು, ವಿಷ ಸೇವಿಸಿ ಸತ್ತ ಮೇಲೆ ಉರ್ಲ್ ಹಾಕೊಂಡ್ರ, ಹ್ಮ್ ಅಥವಾ ಉರ್ಲ್ ಹಾಕೊಂಡು ಸತ್ತ ಮೇಲೆ ವಿಷ ಸೇವಿಸಿದ್ರ? ಹ್ಮ್ ಹ್ಮ್ ಮತ್ತೆ ಒಂದೇ ಒಂದೇ ಜಾಗದಲ್ಲಿ. ಜಾಗದಲ್ಲಿ ಒಂದು ಶವದ ಜೊತೆಗೆ ಹ್ಮ್ ಹಗ್ಗ ಹಗ್ಗ ಅಥವಾ ಹ್ಮ್ ಆ ಏನೋ ಬಟ್ಟೆ, ಹ್ಮ್ ಅಂದ್ರೆ ಉರ್ಲ್ ಹಾಕೊಳ್ಳುವಂತ ಬಟ್ಟೆ. ಹ್ಮ್ ಹ್ಮ್ ಬಂಗ್ಲೆ ಗುಡ್ಡೆಯಲ್ಲಿ ಕೂಡ ವಿಡಿಯೋ ಕೂಡ ಇದೆ ಅದ್ರ ಹ್ಮ್ ಬಟ್ಟೆ. ಅದೇನ ಈಗ ಬುರುಡೆ ಸಿಕ್ಕಿದೆಯಲ್ಲ ಸುಮಾರು, ಹ್ಮ್ ಅಲ್ಲಿ ಬಟ್ಟೆನು ಕೂಡ ಇತ್ತು, ಹ್ಮ್ ವಿಷದ ಬಾಟ್ಲು ಕೂಡ ಇತ್ತು ಅಂತಾನು ಹೇಳ್ತಾರೆ. ಹ್ಮ್ ಹ್ಮ್ ಇಲ್ಲಿ ಕೇಳೋದೇನಂತ ಹೇಳಿದ್ರೆ, ಹ್ಮ್ ವಿಷ ಕುಡಿದ ಮೇಲೆ ಉರ್ಲ್ ಹಾಕೊಂಡ್ರ, ಉರ್ಲ್ ಹಾಕೊಂಡ್ ಸತ್ತ ಮೇಲೆ ವಿಷ ಕುಡಿದ್ರ ಸತ್ತಂತವ್ರು? ಹ್ಮ್ ಹ್ಮ್ ಇವರು ಏನ್ ತಿಳ್ಕೊಂಡ್ಬಿಟ್ಟಾರೆ, ನಾವ್ ಹೇಳಿದ್ದೆಲ್ಲ ನಂಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಹ್ಮ್ ಸತ್ತಂತವ್ರು ಯಾರಾದ್ರೂ ಹೇಳ್ತಾರ? ಈಗ ನಾನು ಮುಂಚೆ ಇದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೆ ಇದಕ್ಕೆ. ಹ್ಮ್ ಇಡ್ಲಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಹೋಟೆಲ್ ನಲ್ಲಿ ಇಡ್ಲಿ ತಿಂದವ್ರು ಹೇಳ್ತಾರೆ, ಹ್ಮ್ ಕಾಫಿ ಚೆನ್ನಾಗಿದೆ ಈ ಹೋಟೆಲ್ ನಲ್ಲಿ ಅಂತ ಕಾಫಿ ಕುಡಿದವ್ರು ಹೇಳ್ತಾರೆ. ಹ್ಮ್ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡವನ್ನ ಹೇಳಕ್ ಸಾಧ್ಯನಾ? ಇಲ್ಲ ಸರ್. ಕಾಮನ್ ಸೆನ್ಸ್ ರೀ ಇದು, ವೆರಿ ಕಾಮನ್ ಸೆನ್ಸ್ ಇದು. ಹ್ಮ್ ಹ್ಮ್ ಹ? ಇದು ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾಗ, ಹ್ಮ್ ಇಲ್ಲಿ ಎಲ್ಲಾರು ಬಂದ್ ಸಾಯ್ತಾರೆ ಅಲ್ಲ ರೀ. ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾಗ ಅಂತ ಹೇಳಿದ್ರೆ ಯಾಕೆ ಪ್ರೊಟೆಕ್ಟ್ ಮಾಡ್ಲಿಲ್ಲ ಅದನ್ನ? ಯಾಕೆ ಅದನ್ನ ಕಂಟ್ರೋಲಿಗೆ ತಗೊಳ್ಳಿಲ್ಲ? ಹ್ಮ್ ಹ್ಮ್ ಹ? ಹ್ಮ್ ಹ್ಮ್ ಜೋಗ ಜಲಪಾತದಲ್ಲಿ ಒಬ್ಬನು ಬಿದ್ದು ಸತ್ರೆ ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಇದನ್ನ ಹಾಕ್ತಾರೆ, ಏನೋ ಬ್ಯಾರಿಕೇಡ್ ಹಾಕ್ತಾರೆ, ಹ್ಮ್ ಪ್ರಿಕಾಷನ್ಸ್ ತಗೋತಾರೆ. ಹ್ಮ್ ಹ್ಮ್ ಬರೀ ಒಬ್ಬನು ಬಿದ್ದು ಸತ್ರೆ. ಹೌದು ಸರ್. ನಮ್ಮ ಸಿರಿಮನೆ ಹತ್ರ ಅದಕ್ಕಿಂತ ಆಚೆಗೆ ಒಂದು ಫಾಲ್ಸ್ ಇದೆ. ಹ್ಮ್ ಒಬ್ನು ಕಾಲ ಜಾರಿ ರೀಲ್ಸ್ ಮಾಡ್ಬೇಕಾದ್ರೆ ಕಾಲ ಜಾರಿ ಬಿದ್ದಿದ್ದಕ್ಕೆ 2 ತಿಂಗಳು ಕ್ಲೋಸೇ ಮಾಡಿಬಿಟ್ರು, ಹಾ, ಫಾಲ್ಸೇ ಬಂದ್ ಮಾಡಿ. ಕೊಲ್ಲೂರು ಬಂಡಿ. ನಮ್ ಸಿರಿಮನೆ ಫಾಲ್ಸು ಬಂದ್ ಮಾಡಿದ್ರು. ಹಾ ಹಾ ಅರ್ಶಿನ ಗುಂಡಿ ಅಷ್ಟೊಂದು ಫಾಲ್ಸ್. ಪ್ರಿಕಾಷನ್ ತಗೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಅಪರಾಧ. ಹ್ಮ್ ಹ್ಮ್ ಒಂದು ಜಾಗದಲ್ಲಿ ನಿರಂತರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಹ್ಮ್ ಸರ್ಕಾರ ನೇರ ಹೊಣೆ. ಹ್ಮ್ ಯಾಕೆ? 464 ಡಾಕ್ಯುಮೆಂಟೆಡ್ ಹ್ಮ್ ಡೆತ್ಸ್, ಎಸ್. ಡಾಕ್ಯುಮೆಂಟೆಡ್ ಡೆತ್ಸ್. ಅದ್ರ ಆಚೆಗೆ ಇನ್ನೂ ಇದೆ, ಡಾಕ್ಯುಮೆಂಟ್ ಆಗದೆ ಇರುವಂತವು ಅನೇಕ ಇದೆ. ಹ್ಮ್ ಹ್ಮ್ ಚಿನ್ನಯ ಓದ್ತಿರೋದು ಅಂತ ಹೇಳ್ಬೋದು. ಹಾ, ಹ್ಮ್ ಏನ್ ಡ್ರಾ ಮಾಡ್ತಾ ಇದಾರಲ್ಲ ಇವರು. ಆ ಹ್ಮ್ ಚಿನ್ನಯ್ಯ ತೋರ್ಸ್ಲೇ ಇಲ್ಲ, ಸಿಗ್ಲೇ ಇಲ್ಲ. ಹ್ಮ್ ತಪ್ಪು ತಪ್ಪು ಅವನಿಗೆ ತೋರ್ಸೋದಕ್ಕೆ ಹೇಳಿ ಹೆದರಿಸಿ, ಹ್ಮ್ ಇದೆ ಇದೆ ಮುಂದೆ ಬರ್ತದೆ ಅಭಿಷೇಕ್, ಹ್ಮ್ ಹ್ಮ್ ಮುಂದೆ ಬರ್ತದೆ. ಎಸ್. ಇನ್ವೆಸ್ಟಿಗೇಷನ್ ಇನ್ನೂ ಆಗ್ಬೇಕು, ಹ್ಮ್ ಹ್ಮ್ ಆಗ್ಲೇಬೇಕು, ಎಸ್ ಹೌದು ಸರ್. ಗೊತ್ತಾಗುತ್ತೆ.